ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ 6ನೇ ತಿಂಗಳದ 2ನೇ ಭಾನುವಾರದಲ್ಲಿ ನಿಮ್ಮೆಲ್ಲರನ್ನು ನೋಡುವುದಕ್ಕೂ ಸಂಧಿಸುವುದಕ್ಕೂ ಈ ವಿಡಿಯೋ ಮುಖಾಂತರವಾಗಿ ದೇವರು ನನಗೆ ಜೀವ, ಬಲ, ಸುಖ, ಆರೋಗ್ಯವನ್ನು ಕೊಟ್ಟು ಜೀವವಾಗಿಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರನ್ನು ಕೂಡ ಸುಖವಾಗಿ, ಆರೋಗ್ಯವಾಗಿ, ಜೀವವಾಗಿ ಇಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವನಾಗಿದ್ದೇನೆ. ದೇವರು ಈ ದಿನಗಳಲ್ಲಿ ಈ ಆರಾಧನೆ ಅವರು ಆಶೀರ್ವದಿಸಲಿ ಎಂಬುದಾಗಿ ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪ್ರೈಸ್ ದಿ ಲಾರ್ಡ್. ಪ್ರೀತಿ ಸ್ವರೂಪನಾದ ಕರ್ತನೇ, ಈ ಒಳ್ಳೆ ದಿನಕ್ಕಾಗಿ ನಿನಗೆ ಸ್ತೋತ್ರ, ಸ್ತುತಿ, ಸ್ತೋತ್ರ ಮಧ್ಯದಲ್ಲಿ ವಾಸ ಮಾಡುವ ನಮ್ಮ ತಂದೆಯೇ, ಈ ದಿನದಲ್ಲಿ ಈ ಆರಾಧನೆಯ ವೇಳೆಯಲ್ಲಿ ನಿನ್ನನ್ನು ಸ್ತುತಿಸುವಾಗ, ನಿನ್ನ ನಾಮವನ್ನು ನಾವು ಮಹಿಮೆ ಪಡಿಸುವಾಗ, ನಿಮ್ಮನ್ನು ಆರಾಧಿಸುವಾಗ ಕರ್ತನೇ, ನೀ ನಮ್ಮ ಮಧ್ಯದಲ್ಲಿ ಇಳಿದು ಬಂದು ಮಹೋತ್ತವಾದ ಕಾರ್ಯಗಳನ್ನು, ದೊಡ್ಡ ಕಾರ್ಯಗಳನ್ನು ನೀವು ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ರಾಜನೇ ದೇವರೇ, ಈ ಆರಾಧನೆ ಆಶೀರ್ವದಿಸು. ದೇವರೇ, ಸಮೂಹವನ್ನು ಬಿಟ್ಟು ನಾವು ಸಮೂಹದಲ್ಲಿ ಬಂದು ನಾವು ನಿಮ್ಮನ್ನು ಆರಾಧಿಸಕ್ಕೆ ಆಗದಿದ್ರು ದೇವರೇ, ನಮ್ಮ ಮನೆಗಳಲ್ಲಿ ಈ ವಿಡಿಯೋ ಮುಖಾಂತರವಾಗಿ ದೇವರೇ ನಮ್ಮನ್ನು ಆರಾಧಿಸುವುದಕ್ಕೆ ನೀನು ಕೃಪೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೀನಿ. ರಾಜನೇ, ಒಬ್ಬೊಬ್ಬರನ್ನು ಆಶೀರ್ವದಿಸು. ಈ ಆರಾಧನೆ ಒಂದೊಂದು ಭಾಗವನ್ನು ಆಶೀರ್ವದಿಸು. ಹಾಡುವ ಹಾಡುಗಳನ್ನು ಆಶೀರ್ವದಿಸು. ದೇವರ ವಾಕ್ಯಗಳನ್ನು ಆಶೀರ್ವದಿಸು ಸ್ವಾಮಿ. ಈ ದಿನದಲ್ಲಿ ಈ ಕಾಲಕ್ಕೆ ತಕ್ಕ ಹಾಗೆ, ಈ ದಿನಗಳಿಗೆ ತಕ್ಕ ಆದ ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸು, ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಸ್ವಾಮಿ. ಪವಿತ್ರಾತ್ಮನೇ, ಈ ದಿನದಲ್ಲಿ ಈ ಆರಾಧನೆಗೆ ನಿಮ್ಮನ್ನು ಸ್ವಾಗತವನ್ನು ಮಾಡುವನಾಗಿದೆ. ನಿಮ್ಮ ಮಧ್ಯದಲ್ಲಿ ಇಳಿದು ಬಾ. ಆರಾಧನೆ ವೇಳೆಯನ್ನು ಅಭಿಷೇಕಿಸು, ವಾಕ್ಯಗಳನ್ನು ಅಭಿಷೇಕಿಸು. ದೇವರೇ, ಪ್ರಾರಂಭದಿಂದ ಕೊನೆಯವರೆಗೂ ನೀನೇ ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೀನಿ. ದೇವರೇ, ಸ್ತೋತ್ರ ರಾಜನೇ, ಲಾವನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಬೇಗಾಗಿ ಸಮ್ಮುಖದಲ್ಲಿ ಬಂದು ನಿಮ್ಮನ್ನು ಆರಾಧಿಸುವುದಕ್ಕೆ ಸಮಯವನ್ನು, ಸಂದರ್ಭವನ್ನು, ದಿನಗಳನ್ನು ಬೇಗಾಗಿ ನಮಗೆ ಮಾಡಬೇಕೆಂಬುದಾಗಿ ಸ್ತೋತ್ರ, ಸ್ತುತಿ ಎಲ್ಲ ನಿನಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ನನ್ನ ತಂದೆಯಾದ ದೇವರೇ, ಆಮೆನ್, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಡಿಯೋ ಮುಖಾಂತರ ನನ್ನನ್ನು ನೋಡ್ತಾ ಇರುವ ಪ್ರತಿಯೊಂದು ದೇವರ ಮಕ್ಕಳಿಗೂ ಯೇಸುವಿನ ನಾಮದಲ್ಲಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸಿ ನಿಮ್ಮನ್ನು ಸ್ವಾಗತವನ್ನು ಮಾಡುವನಾಗಿದ್ದೀನಿ. ದೇವರು ಈ ದಿನಗಳಲ್ಲಿ ನಿಮ್ಮನ್ನು ಅವರ ಚಿತ್ತದಂಗೆ ನಿಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ಹಾಡುಗಳನ್ನು ಹಾಡಿ ದೇವರನ್ನು ಆರಾಧಿಸಿ ಅವರ ನಾಮವನ್ನು ಮಹಿಮೆ ಪಡಿಸೋಣ. ಕರ್ತನ ನಿಮ್ಮೊಂದಿಗೆ, ಪವಿತ್ರಾತ್ಮನು ನಿಮ್ಮೊಂದಿಗೆ ಇದ್ದು ನಿಮ್ಮನ್ನು ನಡೆಸಲಿ, ಬಲಪಡಿಸಲಿ, ಆಶೀರ್ವದಿಸಲಿ. ಆಮೆನ್. ಸ್ತೋತ್ರ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಈ ಆರಾಧನೆಯಲ್ಲಿ ಸ್ವಲ್ಪ ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. தமிழ் ஆடனான மனிதர் துரோகம் செய்யும் போது துதித்தேன் துணையாய் நின்றீரே. இந்த பாடலை பாடுவோம், ஆண்டவர் நாமத்தை மகிமைப்படுத்துவோம். மனிதர் துரோகம் செய்யும் போது துதித்தேன் துணையாய் நின்றீரே. உறவுகள் தள்ளிவிடும் போது ஜபித்தேன் ஜெயத்தை தந்தீரே. மனிதர் துரோகம் செய்யும் போது துதித்தேன் துணையாய் நின்றீரே. உறவுகள் தள்ளிவிடும் போது ஜபித்தேன் ஜெயத்தை தந்தீரே. என்னை தேடி வந்தவரே, பேர் சொல்லி அழைத்தவரே, என்னோடு இருந்தவரே, என் நேசர் இயேசுவே. என்னை தேடி வந்தவரே, பர்வங்கள் சொல்லி அழைத்தவரே, என்னோடு இருந்தவரே, என் நேசர் இயேசுவே. மனிதர் துரோகம் செய்யும் போது துதித்தேன் துணையாய் நின்றீரே. உறவுகள் தள்ளிவிடும் போது ஜபித்தேன் ஜெயத்தை தந்தீரே. மனிதர் துரோகம் செய்யும் போது துதித்தேன் துணையாய்
துணையாய் நின்றீரே. உறவுகள் தள்ளிவிடும் போது ஜெபித்தேன் ஜெயத்தை தந்தீரே. என்னை தேடி வந்தவரே, பேர் சொல்லி அழைத்தவரே, என்னோடு இருந்தவரே, என் நேசர் இயேசுவே. ஆமென். என்னை தேடி வந்தவரே, பேர் சொல்லி அழைத்தவரே, என்னோடு இருந்தவரே, என் நேசர் இயேசுவே. மனிதர் துரோகம் செய்யும் போது துதித்தேன் துணையாய் நின்றீரே. உறவுகள் தள்ளிவிடும் போது ஜெபித்தேன் ஜெயத்தை கண்டீரே. மனிதர் துரோகம் செய்யும் போது துதித்தேன் துணையாய் நின்றீரே. உறவுகள் தள்ளிவிடும் போது ஜெபித்தேன் ஜெயத்தை தந்தீரே. கூட நின்ற மனிதர்கள் எல்லாம் தூசணம் பேசின போது தூசி தட்டி நிப்பாட்டியே நேசித்த என் தேவனே. கூட நின்ற மனிதர்கள் எல்லாம் தூசணம் பேசின போது தூசி தட்டி நிப்பாட்டி நேசித்த என் தேவனே. ஆசையோடு என்னிடம் வந்து மார்போடு அழைத்தவரே, ஆசையோடு என்னிடம் வந்து மார்போடு அழைத்தவரே. பாசம் என்னில் வைத்ததினால் பாடுவேன் கடைசி வரை. பாசம் என்மேல் வைத்ததினால் பாடுவேன் கடைசி வரை. என்னை தேடி வந்தவரே, பேர் சொல்லி அழைத்தவரே, என்னோடு இருந்தவரே, என் நேசர் இயேசுவே. என்னை தேடி வந்தவரே, பேர் சொல்லி அழைத்தவரே, என்னோடு இருந்தவரே, என் நேசர் இயேசுவே. மனிதர் துரோகம் செய்யும் போது துதித்தேன் துணையாய் நின்றீரே. உறவுகள் தள்ளிவிடும் போது ஜெபித்தேன் ஜெயத்தை தந்தீரே. மனிதர் துரோகம் செய்யும் போது துதித்தேன் துணையாய் நின்றீரே. உறவுகள் தள்ளிவிடும் போது ஜெபித்தேன் ஜெயத்தை தந்தீரே. என்னை தேடி வந்தவரே, பேர் சொல்லி அழைத்தவரே, என்னோடு இருந்தவரே, என் நேசர் இயேசுவே. ஆமென். என்னை தேடி வந்தவரே, பேர் சொல்லி அழைத்தவரே, என்னோடு இருந்தவரே, என் நேசர் இயேசுவே. என்னை தேடி வந்தவரே, பேர் சொல்லி அழைத்தவரே, என்னோடு இருந்தவரே, என் நேசர் இயேசுவே. இந்த பாடல் சொல்றது போல கூட நின்ற மனிதர்கள் எல்லாம் தூசணம் பேசின போது தூசி தட்டி நிப்பாட்டி நேசித்த என் தேவன். யார் கைவிட்டாலும் யார் மறந்தாலும் இதுவரை நம்மை நடத்தி வந்து நம்ம நேசித்து நாம் அவருக்கு அவரை நேசிக்க விட்டாலும் நம்மளை அவர் நேசித்து இது மட்டும் பாதுகாத்த தேவனை பாடுவோமா? பாடலை பாடுவோம். கூட நின்ற மனிதர்கள் எல்லாம் தூசணம் பேசின போதும் தூசி தட்டி நிப்பாட்டி நேசித்த என் தேவனே. கூட நின்ற மனிதர்கள் எல்லாம் தூசணம் பேசின போதும் தூசி தட்டி நிப்பாட்டி நேசித்த என் தேவனே. ஆசையோடு என்னிடம் வந்து மார்போடு அழைத்தவரே, ஆசையோடு என்னிடம் வந்து மார்போடு அழைத்தவரே. பாசம் என்மேல் வைத்ததினால் பாடுவேன் கடைசி வரை. பாசம் என்மேல் வைத்ததினால் பாடுவேன் கடைசி வரை. என்னை தேடி வந்தவரே, சொல்லி அழைத்தவரே, என்னோடு இருந்தவரே, என் நேசர் இயேசுவே. என்னை தேடி வந்தவரே, சொல்லி அழைத்தவரே, என்னோடு இருந்தவரே, என் நேசர் இயேசுவே. என்னை தேடி வந்தவரே, சொல்லி அழைத்தவரே, என்னோடு இருந்தவரே, என் நேசர் இயேசுவே. மனிதர் துரோகம் செய்யும் போது துதித்தேன் துணையாய் நின்றீரே. உறவுகள் தள்ளிவிடும் போது ஜெபித்தேன் ஜெயத்தை தந்தீரே. மனிதர் துரோகம் செய்யும் போது துதித்தேன் துணையாய் நின்றீரே. உறவுகள் தள்ளிவிடும் போது ஜெபித்தேன் ஜெயத்தை தந்தீரே.
సుగుణాల సంపన్నుడా, స్తుతి గానాల వారసుడా, జీవంతును నిత్యము నీ నీడలు ఆస్వాదింతును నీ మాటల మకరందము. జీవంతును నిత్యము నీ నీడలు ఆస్వాదింతును నీ మాటల మకరందము. సుగుణాల సంపన్నుడా, స్తుతి గానాల వారసుడా, జీవంతును నిత్యము నీ నీడలు ఆస్వాదింతును నీ మాటల మకరందము. జీవంతును నిత్యము నీ నీడలు ఆస్వాదింతును నీ మాటల మకరందము. యేసయ్యా నీతో జీవించగానే నా బ్రతుకుగా మారేనులే. యేసయ్యా నీతో జీవించగానే నా బ్రతుకుగా మారేనులే. నాట్యమాడును నాంతరంగము, ఇది రక్షణానంద భాగమే. నాట్యమాడును నాంతరంగము, ఇది రక్షణానంద భాగమే. సుగుణాల సంపన్నుడా, స్తుతి గానాల వారసుడా, జీవంతును నిత్యము నీ నీడలు ఆస్వాదింతును నీ మాటల మకరందము. జీవంతును నిత్యము నీ నీడలు ఆస్వాదింతును నీ మాటల మకరందము. సుగుణాల సంపన్నుడా, స్తుతి గానాల వారసుడా, జీవంతును నిత్యము నీ నీడలు ఆస్వాదింతును నీ మాటల మకరందము. జీవంతును నిత్యము నీ నీడలు ఆస్వాదింతును నీ మాటల మకరందము. ಈ ಸಮಯದಲ್ಲಿ ದೇವರನ್ನು ಹೃದಯದ ಆಳದಿಂದ ಸ್ವಲ್ಪ ಸಮಯಕ್ಕೆ ಕೃತಜ್ಞತೆ ಹೃದಯದಿಂದ ಅವ್ರ ನಾಮವನ್ನು ಮಹಿಮೆ ಪಡಿಸೋಣ. ಅವ್ರ ನಾಮನ ಮೇಲೈತನ ಅವ್ರಿಗೆ ಎಲ್ಲ ಸ್ತೋತ್ರವನ್ನು ಸಲ್ಲಿಸಿ ಅವ್ರ ನಾಮವನ್ನು ಮಹಿಮೆ ಪಡಿಸೋಣ. ಆಮೆನ್. ಗಗನೆಗೆ ಬಾರದಂತ
ನನ್ನ ಜೀವನ ಸಾಯುತ್ತಿರುವ
ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಪ್ರತಿ ವಾರ ಹೇಳುವಂಗೆ ಇದು ಸಾಕ್ಷಿಯ ಸಮಯ. ದೇವರ ಸಮ್ಮುಖದಲ್ಲಿ ಎದ್ದು ನಿಂತು ಸಾಕ್ಷಿ ಹೇಳೋಕೆ ಆಗದಿದ್ರು ನಾವು ಸಾಕ್ಷಿಯಾಗಿ ಜೀವಿಸೋದು ಬಹಳ ಮುಖ್ಯವಾದ ಒಂದು ಕಾರ್ಯ. ಇರುವ ಜಾಗಗಳಲ್ಲಿ, ಹೋಗುವ ಜಾಗಗಳಲ್ಲಿ, ಬಾಳುವ ಜಾಗಗಳಲ್ಲಿ ನಾವು ಸಾಕ್ಷಿಯಾಗಿರೋದು ದೇವರಿಗೆ ಒಂದು ದೊಡ್ಡ ಸಾಕ್ಷಿಯಾಗಿರುತ್ತೆ. ಆದ್ರಿಂದ ಈ ಸಮಯದಲ್ಲಿ ನಿಮ್ಮ ಮನೆಗಳಲ್ಲಿ ನೀವು ಸಾಕ್ಷಿಗಳಾಗಿ ನಡ್ಕೊಳ್ಳಿ. ಅದೇ ನಿಮ್ಗೆ ದೇವರ ಒಂದು ದೊಡ್ಡ ಸಾಕ್ಷಿಯಾಗಿರುತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಪ್ರಿಯ ದೇವ ಜನರೇ, ಪ್ರತಿ ಒಂದು ವಿಷಯಕ್ಕೂ, ಪ್ರತಿ ಒಂದು ಕೆಲಸಕ್ಕೂ, ಪ್ರತಿ ಒಂದು ಕಾರ್ಯಕ್ಕೂ ದೇವರು ಒಂದು ಸಮಯವನ್ನು ಇಟ್ಟಿದ್ದಾರೆ. ದೇರ್ ಇಸ್ ಅ ಟೈಮ್ ಫಾರ್ ಎವ್ರಿಥಿಂಗ್. ಪ್ರತಿಯೊಂದಕ್ಕೂ ದೇವರು ಒಂದು ಸಮಯವನ್ನು ಇಟ್ಟಿದ್ದಾರೆ. ಅಲೋಕ್ಕೂ ಒಂದು ಸಮಯ, ನಗಿಯೋದಕ್ಕೂ ಒಂದು ಸಮಯ, ಹುಟ್ಟೋದು ಒಂದು ಸಮಯ, ಸಾಯೋದು ಒಂದು ಸಮಯ, ಹೀಗೆ ಬಿತ್ತೋದು ಒಂದು ಸಮಯ, ಕುಯ್ಯೋದು ಒಂದು ಸಮಯ. ಹೀಗಾಗಿ ದೇವರ ಸಮ್ಮುಖದಲ್ಲಿ, ದೇವರ ವಾಕ್ಯಗಳಲ್ಲಿ, ಸತ್ಯ ವಚನಗಳಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ದೇರ್ ಇಸ್ ಅ ಟೈಮ್ ಫಾರ್ ಎವ್ರಿಥಿಂಗ್ ಗಾಡ್ ಹ್ಯಾಸ್ ಸೆಟ್ ಅಂಡರ್ ದ ಸನ್. ಸೂರ್ಯನ ಕೆಳಗಡೆ ದೇವರು ಪ್ರತಿ ಒಂದು ವಿಷಯಕ್ಕೂ ಒಂದು ಸಮಯವನ್ನು ಇಟ್ಟಿದ್ದಾರೆ. ಆದ್ದರಿಂದ ನಡೆಯುವುದು ಎಲ್ಲ ದೇವರ ಸಮಯದಲ್ಲಿ ನಡೀತದೆ. ನಡೆಯುವ ಆಗುವ ಕಾರ್ಯಗಳು ಎಲ್ಲ ದೇವರ ಸಮಯದಲ್ಲಿ ಅದು ಆಗ್ಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಉದಾಹರಣವಾಗಿ ನೋಡುವಾಗ ಯೇಸು ಸ್ವಾಮಿ 33 ವರ್ಷಕ್ಕೆ ಮಾತ್ರ ಅವರು ಇಲ್ಲಿ ಜೀವಿಸಬೇಕು. ಆ ಸಮಯ ಬಂದಾಗ ಅವರು ಸಾಯಬೇಕು. ಆ ಸಮಯ ಬಂದಾಗ ಅವ್ರು 3ನೇ ದಿನದಲ್ಲಿ ಆಚೆ ಎದ್ದಬೇಕು. ಆ ಸಮಯ ಬಂದಾಗ ತಿರ್ಗಾ ಅವ್ರ ಪರಲೋಕಕ್ಕೆ ಹೋಗ್ಬೇಕು ಎಂಬ ಒಂದು ಸಮಯವನ್ನು ದೇವರು ಇಟ್ಟಿದ್ರು. ಆ ಸಮಯಕ್ಕೆ ತಕ್ಕ ಹಾಗೆ ದೇವರ ಕಾರ್ಯವನ್ನು ಮಾಡಿದ್ರು. ಈ ದಿನದಲ್ಲಿ ನಮ್ಮ 2 ವಾರ ಹಿಂದೆ ನಾನು ಮಾತಾಡಿದೆ. ಇವಾಗ ಇರುವ ಸಮಯ ಏನನ್ನು ಹೇಳಿದ್ರೆ, ದೇವರನ್ನು ಹುಡುಕುವ ಒಂದು ಸಮಯ. ಇವತ್ತು ಆ ಸಮಯವನ್ನು ನಾವು ಉಪಯೋಗಿಸಬೇಕು ಪ್ರಿಯರೇ. ದೇವ ಜನರೇ, ದೇವರು ನಮ್ಗೊಂದು ಸಂದರ್ಭವನ್ನು ಕೊಡುವಾಗ, ದೇವ್ರಿಗೆ ಒಂದು ಸಮಯವನ್ನು ಕೊಡುವಾಗ, ಆ ಸಮಯವನ್ನು ದೇವರು ಕೊಡುವ ಸಮಯ ನಾವು ಇಷ್ಟಪಡುವ ಸಮಯ ಅಲ್ಲ. ನಾಟ್ ಆ ಟೈಮ್, ಇಟ್ಸ್ ಗಾಡ್ಸ್ ಟೈಮ್. ದೇವರ ಸಮಯ ಬಹಳ ಮುಖ್ಯವಾಗಿದೆ. ಆದ್ರಿಂದ ಈ ದಿನದಲ್ಲಿ ಸತ್ಯವೇದದಿಂದ ಸ್ವಲ್ಪ ವಚನಗಳನ್ನು ನಾವು ಗಮನಿಸೋಣ. ವಿ ವಿಲ್ ರೀಡ್ ಸಮ್ ವರ್ಸಸ್ ಫ್ರಮ್ ದ ಬೈಬಲ್. ನಾವು ದೇವರ ವಾಕ್ಯವು ಏನ್ ಹೇಳುತ್ತೆ, ಪ್ರಸಂಗಿ, ಎಕ್ಲೆಸಿಯಾಸ್ಟಿಸ್, ಬುಕ್ ಆಫ್ ಎಕ್ಲೆಸಿಯಾಸ್ಟಿಸ್, ಪ್ರಸಂಗಿ ಎಂಬುವ ಪುಸ್ತಕದಲ್ಲಿ 3ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುತ್ತೆ. ನೋಡಿರಿ, ಈ ವಚನ ಬಹಳ ನಮ್ಗೆ ಸ್ಪಷ್ಟವಾಗಿ ಹೇಳುತ್ತೆ. ನೋಡೋಣ. 3ನೇ ಅಧ್ಯಾಯ 1ನೇ ವಚನ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಇನ್ನೊಂದ್ಸರಿ ಪ್ರತಿಯೊಂದು ಕಾರ್ಯಕ್ಕೂ, ದಯವಿಟ್ಟು ಗಮನಿಸಿ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಮೆನ್. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಪ್ರಿಯ ದೇವ ಜನರೇ, there is time for every matter under the heaven. ನಾವು ಬಾಳುವುದಕ್ಕೂ ಒಂದು ಸಮಯ ಇದೆ, ನಾವು ಸಾಯೋದಕ್ಕೂ ಒಂದು ಸಮಯ ಇದೆ. ಅದು God has appointed that time. ಆದ್ರಿಂದ ನಾವು ಅದಕ್ಕೆ ಹೋಗಿ ನಾವು ಪ್ರಶ್ನೆ ಕೇಳಿ ಪ್ರಯೋಜನ ಇಲ್ಲ. ಆ ಟೈಮ್ ಬಂದ, ಎವ್ರಿಥಿಂಗ್ ಹ್ಯಾಪನ್ಸ್. ಆ ಟೈಮ್ ಬಂದಾಗ ಎಲ್ಲ ಟೈಮ್ಗೆ ತಕ್ಕ ಹಾಗೆ ಏನೇನು ಆಗ್ಬೇಕು ಎಲ್ಲ ಆಗೋಗ್ಬಿಡತ್ತೆ. ಆದ ಕಾರಣ ಈ ದಿನಗಳಲ್ಲಿ ನೋಡುವಾಗ
ನಡೀತಾ ಇರುವ ಪ್ರತಿ ಒಂದು ಕಾರ್ಯವು ಅದು ದೇವರ ಸಮಯಕ್ಕೆ ತಕ್ಕ ಹಾಗೆ ನಡೀತಾ ಇದೆ. ಇನ್ನೊಂದು ವಾಕ್ಯದಲ್ಲಿ ನಾವು ನೋಡುವಾಗ 11ನೇ ವಚನದಲ್ಲಿ ಅವ್ರು ನೋಡುವಾಗ ಅವರು ಬಹಳ ಸ್ಪಷ್ಟವಾಗಿ ಬಹಳ ಸುಂದರವಾಗಿ ಹೇಳ್ತಾರೆ. ನೋಡಿರಿ, ಆ 3ನೇ ಅಧ್ಯಾಯ 11ನೇ ವಚನ ನೋಡಿರಿ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಆಮೇನ್. ಇನ್ನೊಂದ್ಸರಿ, ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಅಂದವಾಗಿ ನಿರ್ಮಿಸಿದರು. ಹಾಗಂದ್ರೆ ಎವ್ರಿಥಿಂಗ್ ಇಸ್ ಮೇಡ್ ಬ್ಯೂಟಿಫುಲ್, ಇನ್ ಇಟ್ಸ್ ಟೈಮ್. ಅದು ತಕ್ಕ ಸಮಯದಲ್ಲಿ ಬಂದಾಗ ಪ್ರತಿ ಒಂದು ವಿಷಯವೂ ಅಂದವಾಗಿ ದೇವರು ಮಾಡಿಸಿದ್ದಾರೆ. ಒಂದು ಚಿಕ್ಕ ಒಂದು ಕತೆ ಹೇಳ್ತೀನಿ. ಒಂದು ದಿನ ಒಬ್ಬ ಮನುಷ್ಯನು ಈ ರೇಷ್ಮೆಯ ಗೂಡಿದೆಯಲ್ಲ ಅದನ್ನು ನೋಡ್ತಾನೇ ಇದ್ದ. ಅದರಿಂದ ಒಂದು ಬಟರ್ಫ್ಲೈ ಆಚೆ ಅದು ಒಂದು ತೂತ್ ಮಾಡಿ ಆಚೆ ಬರ್ತಾನೇ ಇದೆ. ಅದು ಬಹಳ ಕಷ್ಟಪಟ್ಟು ಬರ್ತಾ ಇದೆ. ಈತನು ಅದನ್ನು ನೋಡಿ, ಕಷ್ಟಪಡೋದನ್ನು ನೋಡಿ ಬಹಳ ಬೇಜಾರಾಗ್ಬಿಟ್ಟು ಇವನು ಏನ್ ಮಾಡ್ದ, ಅದು ಹೋಗಿ ಬೇಗಾಗಿ ಅದನ್ನು ಸೈಡಲ್ಲಿ ಇರೋ ಚಿಪ್ಪೆ ಎಲ್ಲ ಇಟ್ಬಿಟ್ಟು ಆಚೆ ಎಳೆದ್ರೆ ನೋಡಿದ್ರೆ ಆ ಬಟರ್ಫ್ಲೈ ಸತ್ತೋಯ್ತು. ಅದಕ್ಕೆ ಒಂದು ಟೈಮ್ ಇದೆ, ಆಚೆ ಬರೋದಕ್ಕೂ ಒಂದು ಟೈಮ್ ಇದೆ. ದೇವರು ಮಾಡಿರೋ ಒಂದು ಸಮಯ ಅದು. ಆ ಸಮಯದಲ್ಲಿ ಕರೆಕ್ಟ್ ಆಗಿ ಕೆಲಸಗಳು ನಡೆದ್ರೆ ಅದು ಎಷ್ಟೋ ಅಂದವಾಗಿರುತ್ತೆ. ದೇವರ ನಾಮಕ್ಕೆ ಸ್ತೋತ್ರ. ವೆರಿ ಬ್ಯೂಟಿಫುಲ್. God makes everything beautiful in His time. ದೇವರು ಪ್ರತಿಯೊಂದು ವಿಷಯವೂ, ಪ್ರತಿಯೊಂದು ಕೆಲಸವೂ, ಪ್ರತಿಯೊಂದು ಕಾರ್ಯವೂ ಅವರ ಸಮಯದಲ್ಲಿ ಅದು ಸುಂದರವಾಗಿ, ಆನಂದವಾಗಿ ಅದನ್ನು ಅಂದವಾಗಿ ಮಾಡಿಸೋರಾಗಿದ್ದಾರೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಸಾಲಮೋನ್ ಜ್ಞಾನಿ ಇದನ್ನು ಬರೀತಾ ಇದ್ದಾನೆ, ಅನುಭವದಲ್ಲಿ ಬರೀತಾ ಇದ್ದಾನೆ. ಪ್ರಿಯ ದೇವಜನರೇ, ಆದ್ದರಿಂದ ಇನ್ನೊಂದು ವಾಕ್ಯ ಏನ್ ಹೇಳುತ್ತೆ ಅಂತ ಹೇಳಿದ್ರೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗನ್ನತೆ ನೋಡಿ. 17ನೇ ವಚನ, ಆಗ ನಾನು ಮನಸ್ಸಿನಲ್ಲಿ ದೇವರು ಧರ್ಮಿಗಳಿಗೂ ಅಧರ್ಮಿಗಳಿಗೂ ನ್ಯಾಯ ತೀರಿಸುವನು. ಆತನ ನ್ಯಾಯಕ್ರಮದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಿಗೂ ತಕ್ಕ ಸಮಯ ಉಂಟಲ್ಲವೇ ಅಂದುಕೊಂಡೆನು. ಆಮೇನ್. ಎಲ್ಲ ಕೆಲಸಕ್ಕೂ ಎಲ್ಲ ಕಾರ್ಯಕ್ಕೂ ಒಂದು ಸಮಯ ಇದೆ ಪ್ರಿಯರೇ. There's a time for every matter and for every work. ಈ ದಿನಗಳಲ್ಲಿ ಇವತ್ತು ಈ ಸುತ್ತಮುತ್ತ ನಡೀತಾ ಇರುವ ಕಾರ್ಯಗಳು ಸಮಯ ಹೇಗಿದೆ? ಈ ಸಮಯದಲ್ಲಿ ಎವ್ರಿ ಮ್ಯಾಟರ್, ಎಲ್ಲ ಕೆಲಸಕ್ಕೂ ಕಾರ್ಯಕ್ಕೂ ದೇವರ ಒಂದು ತಕ್ಕ ಸಮಯ ಇಟ್ಟಿದ್ದಾರೆ. ಆ ಸಮಯದಲ್ಲಿ ಏನೇನು ನಡಿಬೇಕಂದು ನಡೀತದೆ. ಆ ಸಮಯದಲ್ಲಿ ಏನೇನು ಆಗ್ಬೇಕಂದು ಆಗುತ್ತೆ. ಆ ಸಮಯದಲ್ಲಿ ಯಾರ್ಯಾರು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಾರೆ. ಆ ಸಮಯದಲ್ಲಿ ಯಾರ್ಯಾರು ಇರ್ಬೇಕು ಅಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಯಾರ್ಯಾರು ದೇವರ ಹತ್ರ ಹೋಗ್ಬೇಕು ಅಲ್ಲಿ ಹೋಗ್ತಾರೆ. ಎವ್ರಿಥಿಂಗ್ ಹ್ಯಾಸ್ ಅ ಟೈಮ್. ಆ ಸಮಯ, ಈ ಕಾಲಗಳಲ್ಲಿ ಇರುವ ಸಮಯ ಏನೋ, ಈ ಕಾಲಕ್ಕೆ ತಕ್ಕ ಹಾಗೆ, ಆ ಸಮಯಕ್ಕೆ ತಕ್ಕ ಹಾಗೆ ನಾವೇನ್ ಮಾಡಬೇಕೋ ಅದನ್ನು ಮಾಡಬೇಕು. ಪ್ರಿಯ ದೇವಜನರೇ, ಈ ಸಾಲಮೋನ್ ಜ್ಞಾನಿ ಅರಸನು ಬಹಳ ಅನುಭವದಲ್ಲಿ ಬರೆದಿದ್ದಾನೆ. ಇನ್ನೊಂದು ವಾಕ್ಯ ಹೇಳ್ತಾನೆ, ನೀವು ಹೋಗಿ ಜ್ಞಾನೋಕ್ತಿಗಳಲ್ಲಿ 6ನೇ ಅಧ್ಯಾಯ 6ನೇ ವಚನ, ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 6ನೇ ವಚನ. ಪ್ರೈಸ್ ದಿ ಲಾರ್ಡ್. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ನೋಡಿ, ಇರುವೆ ಹತ್ರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅವ್ರು ನಮ್ಗೆ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಇರುವೆಗೆ ಇರುವ ಜ್ಞಾನ ನಿನ್ಗಿಲ್ಲಯ್ಯ, ಈ ಇರುವೆ ಹತ್ರ ಹೋಗು, ಅದು ಕೆಲಸ ಮಾಡೋದನ್ನು ನೋಡಿ ಸ್ವಲ್ಪ ಬುದ್ಧಿ ಎತ್ಕೊ, ಸ್ವಲ್ಪ ಜ್ಞಾನವನ್ನು ತಂದುಕೋ.
ಈ ಇರುವೆಯನ್ನು ನೋಡುವಾಗ ಕಾಲ ಬಂದಾಗ ಅದಕ್ಕೆ ಎಷ್ಟು ಊಟ ಬೇಕೋ ಎಲ್ಲ ಹೋಗಿ ಪ್ಯಾಕ್ ಮಾಡಿ ಇಟ್ಕೊಂಡು ಬಿಡ್ತೇನೆ. ಮಳೆಕಾಲ ಬರ್ತದೆ ಅಂತ ಅದಕ್ಕೆ ಗೊತ್ತು. ಆ ಮಳೆಕಾಲ ಹೋಗೋವರೆಗೂ ಎಷ್ಟು ಊಟ ಅದಕ್ಕೆ ಬೇಕೋ ಅಷ್ಟು ಊಟ ಎತ್ಕೊಂಡು ಹೋಗಿ ಅದೇನ್ ಮಾಡ್ತದೆ, ಸ್ಟಾಕ್ ಮಾಡಿಬಿಡ್ತದೆ. ಇದನ್ನೆಲ್ಲ ನೋಡಿ, ಇದನ್ನೆಲ್ಲ ಗಮನಿಸಿ ಅರಸನು ಬರ್ತಾನೆ, ನೀನು ಆ ಇರುವೆ ಹತ್ರ ಹೋಗಿ ನೋಡು, ಕಲಿ, ಅದರಿಂದ ಕಲಿ, ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಆ ಇರುವೆ ಹತ್ರ ಹೋಗಿ ನೋಡಿ ಕಲ್ತು. ನಮ್ಮ ಹಂಗಲ್ಲ ಮಾಡಲ್ಲ. ನಾವು ಯಾವ್ದು ಏನು ಆ ತರ ಯಾವ ಸಮಯಕ್ಕೆ ನಾವ್ ಏನ್ ಮಾಡ್ಬೇಕು ನಮ್ಗೆ ಗೊತ್ತಿಲ್ಲ. ಈ ಕಾಲಗಳಲ್ಲಿ, ಈ ಇರುವ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕೋ ಅದನ್ನು ಮಾಡಬೇಕು. ಸಾವಿರಾರು ಜನರು ಸಾಯ್ತಾ ಇದ್ದಾರೆ, ಸಾವಿರಾರು ಜನರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಸಾವಿರಾರು ಜನರು ದುಡ್ಡಿಲ್ಲದಿದ್ದಾರೆ, ಸಾವಿರಾರು ಜನರು ಏನೇನೋ ಆಗ್ಬಿಟ್ಟಿದ್ದಾರೆ. ಆದ್ರೆ ನಾವು ಈ ಸಮಯದಲ್ಲಿ ನಾವು ಏನ್ ಮಾಡಬೇಕು ಅದನ್ನು ಖಂಡಿತವಾಗಿ ನಾವು ಮಾಡಿ. ದಿಸ್ ಇಸ್ ಅ ಟೈಮ್ ಫಾರ್ ಅಸ್ ಟು ಡೂ ಸಮಥಿಂಗ್. ಈ ಸಮಯದಲ್ಲಿ ನಾವು ಏನಾದ್ರೂ ಒಂದು ಕಾರ್ಯವನ್ನು ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಸತ್ಯವಚನ ಹೇಳುತ್ತೆ, ಮೊರ್ದೆಕಾಯಿ ಎಸ್ತರನ್ನು ನೋಡಿ ಹೇಳ್ತಾರೆ, ಎಸ್ತರ್ಗೆ ಹೇಳ್ತಾರೆ, ಎಸ್ತರೇ ನೀನ್ ಹೋಗಿ ರಾಜನ ಹತ್ರ ಮಾತಾಡು, ರಾಜನ ಹತ್ರ ಹೇಳು, ಈ ತರ ಯೂದ ಜನರಿಗೆ ಈ ತರ ಒಂದು ಅಪಾಯ ಬಂದಿದೆ, ರಾಜನ ಹತ್ರ ಹೋಗಿ ಹೇಳು. ಎಸ್ತರ್ ಹೇಳ್ತಾಳೆ, ನಾನು ಹೇಗ್ ಹೋಗ್ಲಿ, ರಾಜನ ಮುಂದೆಗಡೆ ಹೋಗ್ಬೇಕಂತ ಹೇಳಿದ್ರೆ ನಾನು ಪರ್ಮಿಷನ್ ತಗೋಬೇಕು. ಅವ್ರು ಸಾಧಾರಣವಾಗಿ ನಮ್ಗೆ ಪರ್ಮಿಷನ್ ಕೊಡಲ್ಲ. ನಾನು ಹೇಗ್ ಹೋಗ್ಲಿ ಅಂತ ಕೇಳ್ತೇನೆ. ಆವಾಗ ಮೊರ್ದೆಕಾಯಿ ಹೇಳ್ತಾನೆ, ಎಸ್ತರೇ ನಿನ್ ಮನೆಯಲ್ಲಿ ಅರಣ್ಮನೆಯಲ್ಲಿ ಆರಾಮಾಗಿರ್ತೀಯ ಅಂತ ತಿಳ್ಕೊಬೇಡ, ನಿನ್ ಮನೆಯಲ್ಲಿ ಸುಖವಾಗಿ ಅರಣ್ಮನೆಯಲ್ಲಿ ಸುಖವಾಗಿರ್ತೀಯ ಅಂತ ತಿಳ್ಕೊಬೇಡ. ನೀನು ಹೋಗಿ ಆ ರಾಜನ ಹತ್ರ ಮಾತಾಡಿದ್ರೆ ದೇವರು ಯೂದ ಜನರಿಗೆ ಬಿಡುಗಡೆ ಬೇರೆ ಕಡೆಯಿಂದ ಅವರು ಕಳಿಸೋರಾಗಿರ್ತಾರೆ. ಎಸ್ತರ್ ಎಂಬುವ ಪುಸ್ತಕದಲ್ಲಿ 4ನೇ ಅಧ್ಯಾಯ 14ನೇ ವಚನವನ್ನು ಓದಿರಿ ನೋಡೋಣ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವೂ ವಿಮೋಚನೆಯೂ ಉಂಟಾದವು. ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ. ಇನ್ನೊಂದ್ಸರಿ ನೀನು ಈಗ ಸುಮ್ಮನಿದ್ದು ಬಿಟ್ಟರೆ, ನೀನು ಈಗ ಸುಮ್ಮನೆ ಇದ್ದು ಬಿಟ್ಟರೆ ಸಾಕಪ್ಪ. ನೀವು ಇವತ್ತು ದೇವರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಗಾಡ್ ಇಸ್ ಸ್ಪೀಕಿಂಗ್ ಟು ಯು. ಇಫ್ ಯು ಕೀಪ್ ಕ್ವೈಟ್ ಅಟ್ ದಿಸ್ ಟೈಮ್, ನೀವು ಈ ಸಮಯದಲ್ಲಿ ಸುಮ್ಮನೆ ಇದ್ದು ಬಿಟ್ಟರೆ, ಅವನೆಲ್ಲನ ಸಾಯ್ಲಿ, ಅವಳೆಲ್ಲ ಹೋಗ್ಲಿ, ಏನನ ಹಾಳಾಗಿ ಹೋಗ್ಲಿ, ನಮ್ಗೇನು, ಅವನ್ ಮಾಡಿರೋ ಕರ್ಮ ಅವನು ಹಾಕಿ ಅನುಭವಿಸ್ತಾನೆ. ಹಂಗಂತ ಒಂದು ವಿಷಯದಲ್ಲಿ ನಾವು ಇದ್ದು ಬಿಟ್ರೆ ದೇವರು ಮೊರ್ದೆಕಾಯಿ ಎಸ್ತರ್ ಹತ್ರ ಹೇಳುವಂಗೆ ಹೇಳ್ತಾರೆ. ಓದಿಮ್ಮ. ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವು ವಿಮೋಚನೆಯು ಉಂಟಾಗುವುದು. ನೋಡಿ, ಇಫ್ ಯು ಡೋಂಟ್ ಯೂಸ್ ದಟ್ ಟೈಮ್, ನೀವು ಈ ಸಮಯವನ್ನು ದೇವರು ನಿಮ್ಗೆ ಕೊಟ್ಟಿರೋದನ್ನು ನೀನು ಸರಿಯಾಗಿ ಸಮಯಕ್ಕೆ ತಕ್ಕ ಹಾಗೆ ನೀನು ಉಪಯೋಗಿಸಿಲ್ಲ ಅಂತ ಹೇಳಿದ್ರೆ, ಎಸ್ತರ್ ರಾಜ ಮುಂದ್ಗಡೆ ಹೋಗ್ಬೇಕಾಗಿತ್ತು, ನೀವು ದೇವ್ರ ಮುಂದ್ಗಡೆ ಹೋಗ್ಬೇಕು, ಜನರಿಗಾಗಿ ಪ್ರಾರ್ಥಿಸಬೇಕು, ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ರಾಜಕಾರಣಿಗಳಿಗಾಗಿ ಪ್ರಾರ್ಥನೆ ಮಾಡಬೇಕು, ದೇಶಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ದೇವ್ರ ಮುಂದ್ಗಡೆ ಹೋಗಿ ನಾವು ಪ್ರಾರ್ಥನೆ ನೀವು ಹೋಗಿಲ್ಲ ಅಂತ ಹೇಳಿದ್ರೆ, ಎಸ್ತರ್ಗೆ ಹೇಳುವ ಹಾಗೆ ಯೂದ ಜನರಿಗೆ ಬೇರೆ ಕಡೆಯಿಂದ ರಕ್ಷಣೆ ಬರುತ್ತೆ, ಬಿಡುಗಡೆ ಬರುತ್ತೆ ಎಂಬುದಾಗಿ. ಆದ ಕಾರಣ ಪ್ರಿಯರೇ, ದೇವರು ನಿಮ್ಮನ್ನು ಅವರ ಜನರಿಗೆ ಪರವಾಗಿ, ದೇಶಕ್ಕೆ ಪರವಾಗಿ, ರಾಜ್ಯಕ್ಕೆ ಪರವಾಗಿ, ರಾಜಕಾರಣಿಗಳಿಗೆ ಪರವಾಗಿ ದೇವ್ರ ಮುಂದ್ಗಡೆ ಹೋಗುವುದಕ್ಕೂ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಸಮಯವನ್ನು ವೇಸ್ಟ್ ಮಾಡಬೇಡಿ, ಸಮಯವನ್ನು ಕಲಿಬೇಡಿರಿ. ದೇವರ ಮುಂದ್ಗಡೆ ಹೋಗಿರಿ, ಮೊಳಕಾಲನ್ನು ಹಾಕಿರಿ, ಪ್ರಾರ್ಥನೆಯನ್ನು ಮಾಡಿರಿ. ದೇವರೇ,
ನಾನು ಸೆತ್ತಿದ್ರು ಸಾಯ್ತೀನಿ. ಎಸ್ತರ್ ಹಂಗೆ ಹೇಳಿದ್ರು, ನಾನು ಸೆತ್ತಿದ್ರು ಸಾಯ್ತೀನಿ, ರಾಜ ಮುಂದ್ಗಡೆ ನಾನು ಹೋಗ್ತೀನಿ. ಇವತ್ತು ಅದೇ ನಮ್ಮ ಒಂದು ಕೆಲಸವಾಗಿದೆ ಪ್ರಿಯ ದೇವ ಜನ. ಇದೇ ಸಮಯ. ಇಷ್ಟು ದಿನ ನೀನ್ ಪ್ರಾರ್ಥನೆ ಮಾಡಿಲ್ಲ, ಇಷ್ಟು ದಿನ ನೀನ್ ಬೇಲಾಡಿಲ್ಲ, ಇಷ್ಟು ದಿನ ನಿನಗೆ ಬಾಳಿತಾ ಇದೆ, ಇಷ್ಟು ದಿನ ನಿನ್ನಗೋಸ್ಕರವಾಗಿ ಯೋಚನೆ ಮಾಡ್ತಾ ಇದ್ರೆ, ಇವತ್ತಿಂದ ಸಮಯ ನೀವು ಬೇರೆ ಜನಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ಆದ ಕಾರಣ ದೇವ ಜನರೇ, ಅದೇ ಪ್ರಸಂಗಿ ಇನ್ನೊಂದು ವಾಕ್ಯದಲ್ಲಿ ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನೋಡಿರಿ 9ನೇ ಅಧ್ಯಾಯ 10ನೇ ವಚನದಲ್ಲಿ ಅವ್ರು ಹೇಳ್ತಾರೆ. 9ನೇ ಅಧ್ಯಾಯ 10ನೇ ವಚನ. ಪ್ರೈಸ್ ಲಾರ್ಡ್, ಸ್ತೋತ್ರ. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ಆದ ಕಾರಣ ಈ ದಿನದಲ್ಲಿ ನಮಗೆ ದೇವರು ಕೊಟ್ಟಿರುವ ಸಮಯವನ್ನು, ದೇವರು ನಮಗೆ ಕೊಟ್ಟಿರುವ ಈ ಕೆಲಸವನ್ನು ಪೂರ್ಣ ಶಕ್ತಿಯಿಂದ, ಉಪವಾಸದಿಂದ, ಪ್ರಾರ್ಥನೆಯಿಂದ ನಾವು ಹೋರಾಡಬೇಕು, ನಾವು ಪ್ರಾರ್ಥಿಸಬೇಕು, ದೇವರನ್ನು ಕೇಳಬೇಕು. ಮನುಷ್ಯರ ಕೈಯಲ್ಲಿ ಅಸಾಧ್ಯದ್ದು ದೇವರ ಕೈಯಲ್ಲಿ ಸಾಧ್ಯವಾಗುತ್ತೆ ಎಂಬುದಾಗಿ ನೀವು ದೇವರ ಹತ್ರ ಹೋರಾಟ ಮಾಡಬೇಕಾಗುತ್ತೆ. Whatever your hand finds to do it with all your might. ಪೂರ್ಣ ಬಲದಿಂದ ಮಾಡಿರಿ. ಪ್ರಾರ್ಥನೆ ಮಾಡಿದ್ರು ಕೂಡ ದೇವರು ತಕ್ಷಣ ಇಳಿದು ಬಂದ್ಬಿಡ್ಬೇಕು, ಆ ತರ ಪ್ರಾರ್ಥನೆ ಮಾಡಬೇಕು. ಪ್ರಿಯ ದೇವ ಜನರೇ, ಒಬ್ರು ಕೊರೋನಾ ಬಂದಿದೆ ಅಂತ ಹೇಳಿದ್ರೆ ಅವನು ಬಿಟ್ಟು ದೂರ ಇರೋದಲ್ಲ, ಅವನನ್ನು ದೂರ ತಳ್ಬಿಡೋದಲ್ಲ, ಅವನಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ವಿ ಮಸ್ಟ್ ಫೈಂಡ್ ಅ ವೇ. ಒಂದು ದಾರಿಯನ್ನು ಹುಡುಕಬೇಕು. ಹೇಗೆ ಆ ಮನುಷ್ಯನಿಗೆ ಬಿಡುಗಡೆ ಸಿಕ್ಕಿರುತ್ತೆ, ಹೇಗೆ ಆ ಮನುಷ್ಯನಿಗೆ ಬಿಡುಗಡೆ ಆಗ್ಬೇಕೆಂಬ ಹೇಳಿ ನಾವೇನ್ ಮಾಡಬೇಕು? ದಾರಿಯನ್ನು ಸೃಷ್ಟಿಸಬೇಕು, ದಾರಿಯನ್ನು ನೋಡ್ಬೇಕು. ಅದಕ್ಕೆ ಆ ಸಾಲಮನ್ ಹೇಳ್ತಾನೆ, ನಿನ್ನ ಕೈಯಲ್ಲಿ ಕೆಲಸ ಮಾಡೋದು ಏನ್ ಕೈ ಕೆಲಸ ಏನ್ ಆಗುತ್ತೋ ಅದು ಬಲದಿಂದ ಮಾಡಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಸಮಯ. ದಿಸ್ ಇಸ್ ದ ಟೈಮ್ ಫಾರ್ ಯು ಟು ಪ್ರೇ. ಇದು ಪ್ರಾರ್ಥಿಸುವ ಒಂದು ಸಮಯ. ಲಾಕ್ಡೌನ್ ಅಂತ ಹೇಳಿದ್ರೆ ಜಾಲಿಯಾಗಿ ಮಜಾಗಿ ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ. ಇವಾಗ ಊಟ ಮಾಡಿ ಮಲಗೋದು, ತಿನ್ನೋದು, ಎದ್ದೋದು, ಟಿವಿ ನೋಡೋದು ಅದು ಅಲ್ಲ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಇಲ್ಲಿ ಮಾಡಬೇಕಾಗಿರೋದು ಎಷ್ಟೋ ಕೆಲಸಗಳಿದೆ. ದೇವರಿಗಾಗಿ ಎಷ್ಟೋ ಕಾರ್ಯಗಳು ನಾವು ಮಾಡಬೇಕಾಗತ್ತೆ. ಇವತ್ತು ನಾವು ಜನರು ಇರುವ ಬಾಧೆಗಳಲ್ಲಿ, ಇರುವ ನೋವುಗಳಲ್ಲಿ, ಇರುವ ಒಂದು ಕಷ್ಟಗಳಲ್ಲಿ, ಎಲ್ಲೋ ಸಾಲಗಳಲ್ಲಿ, ಎಷ್ಟೋ ಸಾವಿರಾರು ಜನರು ಸಾಲಗಳಲ್ಲಿ ಹೋಗಿ ಸಿಕ್ಕಾಕೊಂಡವ್ರೆ. ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಿ, ಯೋಚನೆ ಮಾಡಿ ಬಲದಿಂದ ಅವ್ರಿಗಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ನೀವು ಎಲ್ಲರಿಗೂ ಸರಿ, ನೀವು ವಿರೋಧಿಯಾಗಿದ್ದು ಸರಿ, ಒಳ್ಳೆಯದನ್ನು ನೆನೆಸಿ ನಾವು ಈ ದಿನದಲ್ಲಿ, ಈ ಕಾಲದಲ್ಲಿ ನಾವು ಪ್ರಾರ್ಥಿಸುವವರಾಗಿರ್ಬೇಕು. ಗಲಾತಿಯರು 6ನೇ ಅಧ್ಯಾಯ 10ನೇ ವಚನದಲ್ಲಿ ಅಪೊಸ್ತಲನಾದ ಪೌಲ್ ಗಲಾತಿಯ ಸಭೆಗೆ ಅವ್ರು ಬರೆಯುವಾಗ ಆತನು ಹೇಳ್ತಾನೆ ಒಂದು ವಿಷಯ, ಓದಿರಿ ನೋಡುವ. ಆದದರಿಂದ ಸಮಯ ಇರುವಾಗ ಎಲ್ಲರಿಗೆ ಒಳ್ಳೆಯದನ್ನು ಮಾಡು. ನೋಡಿ, ಇವತ್ತು ನೀವಿರ್ತೀರಾ, ನಾಳೆ ನೀವಿರ್ತೀರಾ ಎಂಬುದಾಗಿ ನಿಶ್ಚಯ ಇಲ್ಲ. ಯು ಆರ್ ಅಲೈವ್ ಟುಡೇ, ಯು ಮೈಟ್ ಬಿ ಡೆಡ್ ಟುಮಾರೋ. ವೆನ್ ಯು ಗೆಟ್ ಟೈಮ್, ವೆನ್ ಯು ಹ್ಯಾವ್ ದ ಟೈಮ್, ಲೆಟ್ ಅಸ್ ಡೂ ಗುಡ್ ಫಾರ್ ಎವ್ರಿ ಒನ್. ನಮ್ಗೆ ಸಮಯ, ಇನ್ನೊಂದ್ಸರಿ ಓದಿಮ್ಮ. ಆದದರಿಂದ ಸಮಯವಿರಲಾಗಿ ನಮಗೆ ಸಮಯ ಇರುವಾಗ ಎಲ್ಲರಿಗೆ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಮಾಡಕ್ಕೆ ಕಲಿಬೇಕು. ದೇವ ಜನರೇ, ಇವತ್ತು ಸಮಯ ನಮಗೆ ಏನ್ ಗೊತ್ತಾ? ಒಳ್ಳೆಯದನ್ನು ಮಾಡುವುದಕ್ಕೆ ಸಮಯ ಏನ್ ಗೊತ್ತಾ? ಸ್ವಲ್ಪ ಏನಾದ್ರೂ ಒಂದು ಒಳ್ಳೆ ಜನರಿಗೆ ಒಳ್ಳೆಯದನ್ನು ಮಾಡಬೇಕಾಗುತ್ತೆ. ಆದ ಕಾರಣ ಈ ಸಮಯವನ್ನು ಈ ಸಮಯ ದೇವರು ನಿಮಗೆ ಕೊಟ್ಟಿರುವ ಒಂದು ಸಮಯವನ್ನು ನೀವು ಅದು ಸರಿಯಾಗಿ ನೀವು ಉಪಯೋಗಿಸಿದ್ರೆ, ದೇವರ ವಾಕ್ಯ ಹೇಳುತ್ತೆ, ದೇವರು ನೀವು ಮಾಡುವ ಕೆಲಸ ಬಹಳ ಅಂದವಾಗಿ ಅದನ್ನು ಮಾಡಿಸ್ಬಿಡ್ತಾರೆ. He will change it very beautifully. ಆ ಸಮಯ ಬಿಟ್ಟು ಹೋಗ್ಬಿಟ್ರೆ ಆಮೇಲೆ ನೀನು ಯೇಸುವನ್ನು ಕರೆದ್ರೂ ಪ್ರಯೋಜನ ಇಲ್ಲ, ನೀವು ಬಾಯಿ ಬಡ್ಕೊಂಡ್ರು ಪ್ರಯೋಜನ ಇಲ್ಲ.
ಆವಾಗ ನೀವು ಒಳ್ಳೇದ್ ಮಾಡಕ್ಕೆ ಹೋದ್ರೆ ಅದು ಪ್ರಯೋಜನ ಇಲ್ಲ ಪ್ರಿಯ ದೇವಜನರೇ. ಆದ ಕಾರಣ ಸಮಯ ಇರುವಾಗ, ಸಮಯ ಸಿಕ್ಕುವಾಗ ಇದೇ ಸಮಯ. ನೀವು ಒಳ್ಳೇದನ್ನು ಮಾಡುವುದಕ್ಕೆ ಇದೇ ಸಮಯ. ನಿಮ್ ಕೈಲಿ ದುಡ್ಡಿಲ್ವಾ? ಬೇಡ, ಬಿಡಿ. ಮೊಳಕಾಲನ್ನು ಹಾಕಿ ಪ್ರಾರ್ಥನೆ ಮಾಡಿ, ಕಣ್ಣೀರನ್ನು ಬಿಡ್ರಿ, ಕಣ್ಣೀರನ್ನು ಹಾಕಿ. ನಿಮ್ ಕೈಲಿ ದುಡ್ಡಿದ್ಯಾ, ಏನಾಗುತ್ತೋ ಬಡವರಿಗೆ ನೀವು ಸಹಾಯ ಮಾಡಿ. ಇವತ್ತು ಒಬ್ಬರೊಬ್ಬರ ಮುಖ ನೋಡಿ ನಾವು ಮಾತಾಡೋದಿಲ್ಲ. ಒಬ್ಬೊಬ್ಬರಿಗೆ ನಮ್ಮಲ್ಲಿ ಇರುವ ವಿರೋಧ, ಕ್ರೋಧ ಅದೇನಾಗತ್ತೆ ಅಂದ್ರೆ ನಮ್ಮನ್ನು ಬೇರೆ ಮಾಡುತ್ತೆ. ಆದ್ರಿಂದ ಇವತ್ತು ಆ ಕ್ರೋಧ, ಆ ವೈರಾಗ್ಯ, ಆ ಕೋಪ, ಆ ರೋಷ ನಮ್ಮಲ್ಲಿ ಇಟ್ಕೊಂಡು ನಾವು ಪರಲೋಕಕ್ಕೆ ಹೋಗೋಕೆ ಸಾಧ್ಯ ಇಲ್ಲ ಪ್ರಿಯ ದೇವಜನರೇ. ಆದ್ರಿಂದ ಎಲ್ಲರಿಗೂ ನಾವು ಒಳ್ಳೆಯದನ್ನು ಮಾಡೋರಾಗಿರ್ಬೇಕು. ಯೇಸು ಸ್ವಾಮಿ ಹೇಳಿದ್ರು, ಸಮಯ ಹತ್ರ ಬಂದಿದೆ, ಟೈಮ್ ಇಸ್ ಫುಲ್ಫಿಲ್ಡ್. ಮಾರ್ಕ್ ಬರೆದಿರೋ ಸುವಾರ್ಥ 1ನೇ ಅಧ್ಯಾಯ 15ನೇ ವಚನ ಓದಿರಿ. ಮಾರ್ಕ್ ಬರೆದಿರೋ ಸುವಾರ್ಥ 1ನೇ ಅಧ್ಯಾಯ 15ನೇ ವಚನ. ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ಆಮೇಲೆ ಇನ್ನೊಂದ್ಸರಿಮ್ಮ. ಕಾಲ ಪರಿಪೂರ್ಣವಾಯಿತು, ಕಾಲ ಪರಿಪೂರ್ಣವಾಯಿತು ರೀ. ನಿಮ್ಗೆ ತಿಳಿಸ್ತೀನಿ, ಗೊತ್ತೋ ಗೊತ್ತಿಲ್ವೋ? ದ ಟೈಮ್ ಹ್ಯಾಸ್ ಬೀನ್ ಫುಲ್ಫಿಲ್ಡ್. ಕಾಲ ಪರಿಪೂರ್ಣವಾಯಿತು, ಎಲ್ಲದಕ್ಕೂ ಕಾಲ ಪರಿಪೂರ್ಣವಾಯಿತು. ಆದರಿಂದ ನಾವು ಏನ್ ಮಾಡಬೇಕೋ ಅದನ್ನು ಖಂಡಿತ ಮಾಡಲೇಬೇಕು. ಈ ಟೈಮಲ್ಲಿ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಬೇರೆ ಒಬ್ಬರಿಂದ ದೇವರ ಕೆಲಸವನ್ನು ಮಾಡಿಸಿದ್ರೆ. ಒಂದು ವಾಕ್ಯದಲ್ಲಿ ದೇವರು ಶಿಷ್ಯರನ್ನು ನೋಡಿ ಹೇಳ್ತಾರೆ, ನೀನು ನನ್ನ ಬಗ್ಗೆ ನೀನು ಮಾತಾಡಿಲ್ಲ ಅಂತ ಹೇಳಿದ್ರೆ ನಾನು ಈ ಕಲ್ಲನ್ನು ಮಾತಾಡಿಸಕ್ಕೆ ನಾನು ಅಲ್ಲಿ ಒಂದು ಅದ್ಭುತವನ್ನು ಮಾಡ್ತೀನಿ. ಇಫ್ ಯು ಡೋಂಟ್ ಸ್ಪೀಕ್, these stones will speak. ನಾವು ಮಾಡಬೇಕಾಗಿರೋದು ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಬೇರೆ ಒಬ್ಬರು ಮಾಡುವಂಗೆ ದೇವರು ಒಂದು ಕಾರ್ಯವನ್ನು ಮಾಡ್ತಾರೆ. ಆದ್ರಿಂದ ಸಮಯ, ವಾಟ್ ಡಸ್ ಇಟ್ ಸೇ? ಟೈಮ್ ಇಸ್ ಫುಲ್ಫಿಲ್ಡ್. ಸಮಯ ಏನಾಗಿದೆ? 1:15, ಮಾರ್ಕ್ 1:15. ಕಾಲ ಪರಿಪೂರ್ಣವಾಯಿತು, ಕಾಲ ಪರಿಪೂರ್ಣವಾಯಿತು. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಇನ್ನ ಇದೆ, ನಾಳೆ ಮಾಡೋಣ. ಇನ್ನ ಇದೆ ಬೇಡ್ರೆ, ನಮ್ಗಿನ್ನೋ ಎಷ್ಟೋ ಕಾಲ ಇದೆ, ನಾವು ಮಾಡೋಣ. ನಾಳೆ ಉಪವಾಸ ಇರೋಣ, ಬರವಾರದಿಂದ ಉಪವಾಸ ಇರೋಣ, ಬರವಾರದಿಂದ ಪ್ರಾರ್ಥನೆ ಮಾಡೋಣ. ಹಂಗಂತಲ್ಲ, ಟೈಮ್ ನಾವು ಇವಾಗ ಕಾಲ ಪರಿಪೂರ್ಣವಾಯಿತು. ಆದ್ರಿಂದ ಆ ದಿನ ಬಂದಾಗ ದೇವರ ವಾಕ್ಯ ಹೇಳುತ್ತೆ, ಆ ದಿನ ಬಂದಾಗ ಯಾರಿಗೂ ಗೊತ್ತಾಗಲ್ಲ, ದೇವ ದೂತರಿಗೂ ಗೊತ್ತಾಗಲ್ಲ, ಯೇಸು ಸ್ವಾಮಿಗೂ ಗೊತ್ತಾಗಲ್ಲ, ತಂದೆ ಒಬ್ಬರು ಮಾತ್ರ ಗೊತ್ತು. ಇವತ್ತು ನೋಡಿ, ನಾವು ಕೂಡ ನಾವು ಜೀವಿಸ್ತಾವಿ, ಬದುಕಿದ್ದೀವಿ, ಸಾಯ್ತೀವಿ. ಯೇಸು ಸ್ವಾಮಿ ಬರುವ ಸಮಯ ಕೂಡ ದೇವ ದೂತರಿಗೂ ಗೊತ್ತಾಗಲ್ಲ, ಯೇಸುಗೂ ಕೂಡ ಗೊತ್ತಾಗಲ್ಲ. ಸೊ ದಿಸ್ ಇಸ್ ದ ಟೈಮ್. ಇದೇ ಸಮಯ ನಾವು ಇದನ್ನು ಉಪಯೋಗಿಸಬೇಕು. ಯಾರ್ಯಾರಿಗೆ ಏನೇನು, ಹೇಗೆ ಹೇಗೆ ಸೇವೆ ಮಾಡಿ, ಯಾರ್ಯಾರನ್ನು ಬದಲಾಯಿಸಬೇಕು, ಯಾರ್ಯಾರು ಯೇಸು ಹೇಳ್ಬಿಡಿ, ನೀವು ಹೇಳ್ಬಿಡಿ ಅಷ್ಟೇ. ಅವ್ರು ಬರ್ತಾರೋ ಬರಲ್ವೋ ಅದು ನಮ್ಗೆ ಬೇಕಾಗಿಲ್ಲ. ಬಿತ್ಬಿಡಿ, ನೀವು ದೇವ್ರ ಬಗ್ಗೆ ಹೇಳ್ಬಿಡಿ, ಯೇಸು ಸ್ವಾಮಿ ಬಗ್ಗೆ ಹೇಳಿ. ಅವ್ರು ಯಾರಂತ ಅವ್ರಿಗೆ ಗೊತ್ತಾಗ್ಲಿ, ಅವ್ರು ಮಾಡಿರೋ ಅದ್ಭುತ ಅಂತ ಗೊತ್ತಾಗ್ಲಿ, ಹೇಗೆ ರಕ್ಷಣೆ ಮಾಡ್ತಾರೆ ಗೊತ್ತಾಗ್ಲಿ, ಶಿಲುವೆ ಯಾರಿಗಾಗಿ ಅವ್ರು ಸೆತ್ತಿದ್ರು ಅಂತ ಗೊತ್ತಾಗ್ಲಿ. ಮಾತ್ರ ಹೇಳ್ಬಿಡಿ. ಅವ್ರು ಅಂಗೀಕರಿಸ್ತಾರೋ ಸ್ವೀಕರಿಸೋದಿಲ್ವೋ ಅದು ಆಮೇಲೆ ಕತೆ. ನೀವು ಮಾಡೋದನ್ನು ಮಾಡ್ಬಿಡಿ. ಸಮಯ ಬಂದಿದೆ. ಓದಿರಿ ಮತ್ತೇಯ ಸುವಾರ್ಥ 24ನೇ ಅಧ್ಯಾಯ 36ನೇ ವಚನ. ಇದಲ್ಲದೆ ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು ತನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ಯಾರಿಗೂ ತಿಳಿಯದು. ಯಾರಿಗೂ ತಿಳಿಯದು. ಇನ್ನೊಂದ್ಸರಿಮ್ಮ. ಇದಲ್ಲದೆ ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು ತನ್ನ ತಂದೆಯ ಒಬ್ಬನಿಗೆ ತಿಳಿಯುವುದೇ ಹೊರತು ಮತ್ಯಾರಿಗೂ ತಿಳಿಯದು, ಬೇರೆ ಯಾರಿಗೂ ಗೊತ್ತಾಗಲ್ಲ. ಆದ್ರಿಂದ ಆ ಸಮಯ
ಯಾವಾಗ, ಎಲ್ಲಿ, ಏನು ಎಂಬುದಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ದೇವರು ಬಲ ಕೊಡುವಾಗ, ದೇವರು ನಮ್ಗೆ ಜೀವ ಕೊಡುವಾಗ ನಾವು ಕಾರ್ಯಗಳನ್ನು ಮಾಡೋಣ. ದೇವರಿಗಾಗಿ ನಾವು ಏನ್ ಕೆಲಸ ಸಮಯವನ್ನು ಕೊಟ್ಟಿದ್ದಾರೋ ಆ ಸಮಯದಲ್ಲಿ ಎಲ್ಲ ಕಾರ್ಯವನ್ನು ಮಾಡೋಣ. ಕರ್ತನು ನಮ್ಮನ್ನು ಆಶೀರ್ವದಿಸ್ಲಿ. ನಾಳೆ ಬಗ್ಗೆ ನೋಡೋಣ. ನಾಳೆ ಬಗ್ಗೆ ನಾವು ಹೊಗಳಿಕೊಳ್ಳೋದಲ್ಲ. ಇಟ್ ಇಸ್ ಯು ಡೋಂಟ್ ನೀಡ್ ಟು ಬೋಸ್ಟ್ ಆಫ್ ಟುಮಾರೋ. ನಾಳೆ ಏನಾಗುತ್ತೋ ಅದು ನಾಳೆ ಆಗಲಿ, ನಮ್ಗೆ ಗೊತ್ತಿಲ್ಲ. ನಾವು ನಾಳೆ ಬಗ್ಗೆ ಯೋಚಿಸಬೇಕಂತ ಅವಶ್ಯಕತೆ ಇಲ್ಲ. ನಾನು ನಾಳೆ ಬಗ್ಗೆ ಮಾತಾಡುವ ಪ್ರಯೋಜನ ಇಲ್ಲ. ಆ ವಾಕ್ಯ ಹೇಳುತ್ತೆ ಜ್ಞಾನೋಕ್ತಿಗಳಲ್ಲಿ 27ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾರೆ ನೋಡಿ, ನಾಳೆಯೆಂದು ಕೊಚ್ಚಿಕೊಳ್ಳಬೇಡ, ನಾಳೆಯನ್ನು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು. ಒಂದ್ ದಿನದಲ್ಲಿ ಏನಾಗುತ್ತೋ ಯಾರು ಗೊತ್ತ್ರಿ? ಬೆಳಿಗ್ಗೆ ಎದ್ದು ಊಟ ಎಲ್ಲ ಮಾಡಿ, ನಾಷ್ಟ ಎಲ್ಲ ಮಾಡಿ, ಸ್ವಲ್ಪ ಹೊತ್ತು ಅಲ್ಲಿ ಹೋಗಿ ವಾಕಿಂಗ್ ಮಾಡಿ ಇಲ್ಲಿ ಬಂದು ಕುತ್ಕೊಂಡ್ ಬಿಟ್ರು, ಅಷ್ಟೇ, ಮುಗ್ದೋಯ್ತು. ಅವ್ರಿಗೆ ಗೊತ್ತಿತ್ತಾ? ಇಲ್ಲ. ಒಂದ್ ದಿನಲ್ಲಿ ಏನಾಗುತ್ತೋ ಯಾರು ಗೊತ್ತಾಗಲ್ಲ. ನಾಳೆ ಏನಾಗುತ್ತೋ ನಿಮ್ಗೂ ಗೊತ್ತಾಗಲ್ಲ, ನನಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. సో కొచ్చుకోಬೇಡ. రేపు చూస్తాం, రేపు చేస్తాం అదంతా వద్దు. ఈ పొద్దు ఏముందో ఈ పొద్దే చేసిడాలి. మేము రేపు చేస్తామో, మేము రేపు పోతామో, మేము రేపు ఇస్తామో అదంతా వద్దు. ಈ పొద్దు ఏమేమి చేయాలని అట్లా చేసిಡಲ್ಲ. దేవుడి ನಾಮಕ್ಕೆ ಸ್ತೋತ್ರ. ಇವತ್ತು ನಾವ್ ಏನೇನ್ ಮಾಡಬೇಕು? ವಾಟ್ ಎವರ್ ಯು ಹ್ಯಾವ್ ಟು ಡೂ ಟುಡೇ, ಡೂ ಇಟ್ ಟುಡೇ, ಫಿನಿಶ್ ಇಟ್ ಟುಡೇ. ಟುಮಾರೋ ಇಸ್ ಟೂ ಲೇಟ್. ನಾಳೆ ಲೇಟ್ ಆಗ್ಬಿಡುತ್ತೆ. ಕೊನೆಯಲ್ಲಿ ಒಂದು ವಾಕ್ಯದಲ್ಲಿ ನಾನು ಓದಿ ಮುಗಿಸ್ತೀನಿ. ರೋಮರ್ ಎಂಬ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲ್ ಬರೆಯುವಾಗ 13ನೇ ಅಧ್ಯಾಯ 11ನೇ ವಚನದಲ್ಲಿ ಈ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ನೋಡಿರಿ, 13ನೇ ಅಧ್ಯಾಯ 11ನೇ ವಚನ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಈಗಿನ ಕಾಲವು ನಿದ್ದೆಯಿಂದ ಎಚ್ಚರಿಕೆ ಆಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ಇದು ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಈಗಿರುವ ಕಾಲ, now the time, the hour has come for you to wake up. ಈಗಿರುವ ಕಾಲ, ಈಗಿರುವ ಸಮಯ, ನಾವು ನಿದ್ರೆಯಿಂದ ಎದ್ದುಲವರಾಗಿರ್ಬೇಕು. ದೇವರ ನಾಮಕ್ಕೆ ಸ್ತೋತ್ರ. there is no time to sleep. ನಿದ್ದೆ ಮಾಡುವ ಸಮಯ ಇಲ್ಲ ಪ್ರಿಯರೇ. ಎಷ್ಟು ನೀನು ಮೊಳಕಾಲನ್ನು ಹಾಕ್ತೀಯೋ ಅಷ್ಟು ನಿನ್ಗೆ ಆರೋಗ್ಯ, ಅಷ್ಟು ನಿನ್ಗೆ ಆಶೀರ್ವಾದ, ಅಷ್ಟು ದೇವರು ನಮ್ಮ ಸುತ್ತ ಕಾರ್ಯಗಳಿರೋದು ಅದು ದೇವರು ಅಂದವಾಗಿ ಮಾಡಿಸುವರಾಗಿದೆ. ನಿನ್ನ ಕೆಲಸ ಈ ದಿನಗಳಲ್ಲಿ ನಿದ್ದೆ ಮಾಡೋದನ್ನು ಬಿಟ್ಟು ಎದ್ದೋಲಿ. ಸಮಯ ಇವಾಗ ಇರುವ ಸಮಯ ನಿದ್ದೆ ಮಾಡೋದಲ್ಲ, ಬೇರೆ ತಿನ್ನೋದಲ್ಲ, ಬೇರೆ ಟಿವಿ ಮುಂದ್ಗಡೆ ಕೂತ್ಕೊಳ್ಳೋದಲ್ಲ, ಬೇರೆ ಅನೇಕ ಕಾರ್ಯಗಳು ನಾವು ಲೋಕ ಸಂಬಂಧವಾಗಿ ಮಾಡುವುದಲ್ಲ ಪ್ರಿಯರೇ. ನಾವು ಈ ದಿನಗಳಲ್ಲಿ ಎಚ್ಚರಿಕೆಯಾಗಿರ್ಬೇಕು. ನಿದ್ದೆಗಳಿಂದ ಎದ್ದಿ ದೇವರಿಗಾಗಿ, ಜನರಿಗಾಗಿ, ಅಳುದೋಗಿರೋರ್ಗಾಗಿ, ಸಾಯೋರ್ಗಾಗಿ, ಬಲಹೀನದಲ್ಲಿ ಇರೋರ್ಗಾಗಿ, ದೇಶಕ್ಕಾಗಿ, ರಾಜ್ಯಕ್ಕಾಗಿ, ರಾಜ್ಯ ಕಾರ್ಯಗಳಿಗಾಗಿ ನಾವು ಪ್ರಾರ್ಥಿಸುವರಾಗಿರ್ಬೇಕು. ಮೇಕ್ ಯೂಸ್ ಆಫ್ ದಿಸ್ ಟೈಮ್. ಇದು ಈ ಕಾಲ ಈ ದೇವರ ಮುಂದ್ಗಡೆ ಹೋಗುವ ಒಂದು ಕಾಲ. ಇಟ್ ಇಸ್ ಅ ಟೈಮ್ ಫಾರ್ ಯು ಟು ಗೋ ಬಿಫೋರ್ ಗಾಡ್ ಅಂಡ್ ಪ್ರೇ. ದೇವರ ಮುಂದ್ಗಡೆ ಹೋಗಿ ಪ್ರಾರ್ಥಿಸುವ ಒಂದು ಸಮಯಕ್ಕೆ ನೀವು ಬಂದಿದ್ದೀರಿ. ದೇವರು ಈ ಸಮಯವನ್ನು ನೀವು ಕರೆಕ್ಟ್ ಆಗಿ ಹಾಗೆ ಮಾಡಿದ್ರೆ ಈ ಸಮಯವನ್ನು ನಿಮ್ಗೆ ಬಹಳ ಅಂದವಾಗಿ ಅದನ್ನು ಮಾಡಿಸಿ, ಅವ್ರು ಮಾಡುವ ಕಾರ್ಯಗಳನ್ನು ಬಹಳ ಅಂದವಾಗಿ ಅವ್ರು ಮಾಡಿ ಅವ್ರು ಮುಗಿಸೋರಾಗಿದ್ದಾರೆ. ಆದ್ದರಿಂದ ಎಚ್ಚರಿಕೆಯಾಗಿರಿ. ಸಮಯ ಇಲ್ಲ, ಸಮಯ ವೇಸ್ಟ್ ಮಾಡಕ್ಕೆ ಸಮಯ ಇಲ್ಲ, ಗಳಿಗೆ ಇಲ್ಲ ಪ್ರಿಯರೇ. ಯಾವ ಸಮಯದಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಿ ಮುಗಿಸಿರಿ. ಈ ದಿನಗಳಲ್ಲಿ ನೀವು ದೇವ್ರ ಮುಂದ್ಗಡೆ ಹೋಗುವ ಒಂದು ಸಮಯಕ್ಕೆ ಬಂದಿದ್ದೀರಾ. ದೇವ್ರ ಮುಂದ್ಗಡೆ ಹೋಗಿ ಪ್ರಾರ್ಥನೆ ಮಾಡಿ, ಅನೇಕ ಕಾರ್ಯಗಳು ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ, ಕಣ್ಣೀರಿಂದ ಮಾಡಿ, ಆ ಉಪವಾಸದಿಂದ ಮಾಡಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪರಾದ ಕರ್ತನೇ, ಒಳ್ಳೆ ದಿನಕ್ಕಾಗಿ ನಿನಗೆ ಸ್ತೋತ್ರ.
ನಮಗೆ ಸಮಯ ಇಲ್ಲ, ಈ ಸಮಯ ಏನ್ಗೆ ನಾವು ಉಪಯೋಗಿಸಬೇಕೆಂಬುದಾಗಿ ನಮಗೆ ಹೇಳ್ಕೊಟ್ಟಿದ್ರಿ ಸ್ವಾಮಿ. ಇದಕ್ಕಾಗಿ ನಿನ್ಗೆ ಸ್ತೋತ್ರವನ್ನು ಸಲ್ಲಿಸ್ತೀನಿ. ನಾವು ಕೂಡ ಬುದ್ಧಿ ಉಳ್ಳವರಾಗಿ ಇರುವೆಗಳಲ್ಲಿ ನಾವು ನೋಡಿ ಕಲಿಯುವ ಒಂದು ಕಾರ್ಯವನ್ನು ಕಲಿತು, ಹೌದು ರಾಜ, ಈ ಕಾಲಗಳಲ್ಲಿ ನಾವು ಏನ್ ಮಾಡ್ಬೇಕೆಂಬುದಾಗಿ ನೀನೇ ನಮಗೆ ಹೇಳ್ಕೊಡ್ಬೇಕು. ನೀನೇ ನಮಗೆ ಸ್ವಾಮಿ ಅನೇಕ ವಿಷಯಗಳು ಜ್ಞಾನವನ್ನು ಕೊಟ್ಟು ನಮ್ಮನ್ನು ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೀನಿ. ಕೇಳಿರೋ ಪ್ರತಿಯೊಬ್ಬರನ್ನು ಆಶೀರ್ವಾದವನ್ನು ಮಾಡು. ಲೆಟ್ ಅಸ್ ನಾಟ್ ವೇಸ್ಟ್ ಆರ್ ಟೈಮ್. ಲೆಟ್ ಅಸ್ kneel down. ಲೆಟ್ ಅಸ್ ಕಮ್ ಬಿಫೋರ್ ದ ಥ್ರೋನ್ ಆಫ್ ಗ್ರೇಸ್. ಹೌದು ಸ್ವಾಮಿ, ಕೃಪೆಯ ಸಿಂಹಾಸನದ ಮುಂಭಾಗಿ ನಾವು ಬಂದು ನಿಮಗೆ ಸಾಕ್ಷಿಯುಳ್ಳವர்களಾಗಿ, ನಿಮ್ಮ ಪ್ರಾರ್ಥಿಸುವವர்களಾಗಿ ಅನೇಕ ವಿಷಯಗಳು ಲೋಕದಲ್ಲಿ ನಾವು ದೇವರೇ ಪ್ರಾರ್ಥನೆ ಮಾಡಿದವರಾಗಿ ನಾವು ಇರಬೇಕು ಸ್ವಾಮಿ. ನಡೆಸು, ಬಲಪಡಿಸು, ಆಶೀರ್ವದಿಸು. ಸ್ತೋತ್ರಾಲ ನಿನಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ನಮ್ಮ ತಂದೆಯಾದ ದೇವರೇ. பிதாவாகிய தேவனுடைய அன்பும் குமாரனாகிய இயேசு கிறிஸ்துவின் நெருக்கமும் பரிசுத்த ஆவியானுடைய அன்பின் ஐக்கியமும் சகவாசமும் சமாதானமும் இன்றும் என்றும் சதா காலம் நம்மோடு இருப்பதாக. ஆமென். ಆಮೆನ್. ಪ್ರೈಸ್ ದಿ ಲಾರ್ಡ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಅವರ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡುವ ಉಪಕಾರವನ್ನು ಒಂದನ್ನು ಮರೆಯಬೇಡಿರಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ನಿಮ್ಮೆಲ್ಲರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್.